ನಾವು ತರಕ್ಕೆ ಹೋಗ್ತಾ ಇರೋದು ನಮ್ಮ ಗಣೇಶ ಬಪ್ಪನ. ಹಲೋ ಗುಡ್ ಮಾರ್ನಿಂಗ್ ಗಾಯ್ಸ್. ಬೇರೆಯವ್ರಿಗೆ ಟೋಪಿ ಹಾಕೊಂಡು ನನ್ನ ಟೋಪಿ ನಾನೇ ಹಾಕೊಂಡು ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ. ಅಲ್ಲಿಂದ ನಾನು ನಮ್ಮಣ್ಣ ಗಣೇಶ ಹತ್ರ ಹೋದ್ವಿ. ಅಲ್ಲಿ ನೋಡ್ರೆ ಫುಲ್ ಕೆಸರಿತ್ತು. ನನಗಂದು ಟೆನ್ಷನ್ ಆಗೋಗಿತ್ತು, ಹೆಂಗೆ ಈ ಗಣೇಶನ ತೊಗೊಂಡೋಗೋದು ಅಂತ. ಅಷ್ಟು ದೊಡ್ಡದು. ನೋ ಕಾಮೆಂಟ್ಸ್. ಅಲ್ಲಿ ನಂಗೊಂದು ಐಡಿಯಾ ಬಂತು, ನಮ್ಮ ಗಣೇಶ ಹಿಂದೆ ಆರ್ಚ್ ಇಲ್ಲ ಅಂತ. ಸರಿ ಅಂತ ನಾನು ಆರ್ಚ್ ತೊಗೊಂಬಂದು ಅದನ್ನು ಕಟ್ ಮಾಡಿ ನೀಟಾಗಿ ನಮ್ಮ ಬ್ರೋ ಜೊತೆ ಹಾಕಕ್ಕೆ ಟ್ರೈ ಮಾಡಿದೆ. ಬಟ್ ಅದು ಸೆಟ್ ಆಗ್ತಾ ಇದ್ದಿಲ್ಲ. ಅದಕ್ಕೆ ನಾನು ಅವು ಕೂಡ ಕಟ್ ಮಾಡಿದೆ, ಸೆಟ್ ಆಗುತ್ತಾ ಇಲ್ಲ ಅಂತ. ಅದು ಸೆಟ್ ಆಗಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಆಮೇಲೆ ಇನ್ನೂ ಒಂದು ಆರ್ಟ್ಸ್ ತೊಗೊಂಬಂದೆ. ಅದು ನಮ್ಮ ಅಣ್ಣ ಹಾಕೊಂಡು ಡ್ಯಾನ್ಸ್ ಆಡ್ತಾನೆ. ಸರಿ ಆಯಿತು, 2,000 ರೂಪಾಯಿ ಕೊಡ್ತೀನಿ, ಗಣೇಶ ಹಬ್ಬಕ್ಕೆ ಬಂದ್ಬಿಡು ಹಿಂಗೆ ಹಾಕೊಂಡು ಅಂತ ಅಂದೆ. ಅವ್ನು ನೋಡ್ರೆ ಏನೇನೋ ಹೇಳ್ತವನೆ. ಅದು ಹೇಳೋದು ಬೇಡ ನಿಮಗೆ. ಯಾಕೆ? ಅದಾದ್ಮೇಲೆ ನಮ್ಮ ತೇಜಸ್ ಬಂದ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನಾನು ಸ್ವಲ್ಪ ಗಣೇಶ ಹತ್ರ ಅದು ಪೇಂಟ್ ಎಲ್ಲ ಹೋಗಿತ್ತು ಅಂತ ಅದು ನೀಟಾಗಿ ಮಾಡಿಬಿಟ್ಟು ಆರ್ನಮೆಂಟ್ಸ್ಗೆಲ್ಲ ಪೇಂಟ್ ಹೊಡೆದೆ. ನಿಜವಾಗ್ಲೂ ಸಮೃದ್ಧಿ ಕ್ಲೇ ವರ್ಕ್ಸಲ್ಲಿ ತೊಗೊಳ್ಳಿ, ಯಾಕಂದರೆ ಅವರಿಬ್ಬರು ಹೆವಿ ಫ್ರೆಂಡ್ಲಿ ಆಗಿರ್ತಾರೆ ನಮ್ಮ ಜೊತೆ. ಆ್ಯಂಡ್ ಜೋಕ್ ಮಾಡ್ಕೊಂಡು ಆರಾಮಾಗಿರ್ತಾರೆ. ಲೇಟ್ ಆದರೂ ಪರವಾಗಿಲ್ಲ, ಚೆನ್ನಾಗಿ ಮಾಡಿಕೊಡ್ತಾರೆ. ಅಲ್ಲಿಂದ ನಾವೆಲ್ಲ ಹುಡುಗರೆಲ್ಲರನ್ನೂ ಕರ್ಸ್ಕೊಂಡೆ. ಅಲ್ಲಿ ನಮ್ಮ ಪೇಮೆಂಟ್ ಮಾಡಿ ಇದು ನೆಕ್ಸ್ಟ್ ಪಾರ್ಟು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ. ಸೊ ಕೀಪ್ ವಾಚಿಂಗ್ ಮಹಿ ಡೈರೀಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.